ರಷ್ಯಾದಿಂದ ಬಂದಿರುವಂತಹ ಕಚ್ಚಾ ತೈಲ ಇದು. LPG ಬಿಕ್ಕಟ್ಟಿನ ನಡುವೆನೇ ಭಾರತಕ್ಕೆ ರಷ್ಯಾದಿಂದ ಕಚ್ಚಾ ತೈಲ ಬಂದಿರುವಂಥದ್ದು. ರಾಜ್ಯದ ಕರಾವಳಿಗೆ ರಷ್ಯಾದ ಆಯಿಲ್ ಟ್ಯಾಂಕರ್ ಬಂದಿರುವಂಥದ್ದು ಗೊತ್ತಾಗ್ತಾ ಇದೆ ಬೆಳಗಿನ ಜಾವ 6 ಗಂಟೆಗೆ. ರಷ್ಯಾದಿಂದ ತೈಲವನ್ನು ಹೊತ್ತು ಆಕ್ವಾ ಟೈಟಾನ್ ಹಡಗು ಬಂದಿರುವಂಥದ್ದು. ಇನ್ಫ್ಯಾಕ್ಟ್ ಇದು ಚೀನಾ ಕೊಟ್ಟಿದ್ದಂಥ ಹಡಗಿದು 7.7 ಲಕ್ಷ ಬ್ಯಾರಲ್ ಕಚ್ಚಾ ತೈಲವನ್ನು ಇದು ಹೊಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಂಗಳೂರು ಸಮೀಪ ಬಂದಿರುವಂತಹ ಆಯಿಲ್ ಟ್ಯಾಂಕರು MRPLಗೆ ಪೂರೈಕೆ ಆಗ್ತಾ ಇದ್ದಂತಹ ರಷ್ಯಾದ ಕಚ್ಚಾ ತೈಲ ಚೀನಾದತ್ತ ಹೊರಟಂತಹ ಹಡಗನ್ನು ಭಾರತಕ್ಕೆ ಯೂಟರ್ನ್ ಮಾಡಲಾಗಿದೆ. ಅದು ರಾಜತಾಂತ್ರಿಕತೆಯ ಮಾತುಕತೆಯ ಮೂಲಕ ಆಗಿರುವಂತಹ ಪ್ರೋಸೆಸ್ಗಳು. ಬಟ್ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ, ರಷ್ಯಾ ಜಗತ್ತಿನಲ್ಲಿ ಅತಿ ಹೆಚ್ಚು ತೈಲವನ್ನು ಉತ್ಪಾದನೆ ಮಾಡುವ ರಫ್ತು ಮಾಡುವಂತಹ 6ನೇ ಅತಿ ದೊಡ್ಡ ರಾಷ್ಟ್ರ. ಬಟ್ ಯಾವಾಗ ಉಕ್ರೇನ್ ರಷ್ಯಾ ಯುದ್ಧ ಜೋರಾಯಿತೋ ಅಮೆರಿಕ ರಷ್ಯಾದ ಮೇಲೆ ನಿರ್ಬಂಧವನ್ನು ಹೇರಿತು. ಬಹಳಷ್ಟು ರಾಷ್ಟ್ರಗಳು ರಷ್ಯಾದಿಂದ ತೈಲವನ್ನು ಖರೀದಿ ಮಾಡೋದಕ್ಕೆ ಹಿಂದು ಮುಂದೆ ನೋಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಬಟ್ ಈಗ ಅಮೆರಿಕ ಯುದ್ಧ ಮಾಡ್ತಾ ಇದೆ ಇರಾನ್ ಮೇಲೆ. ಇದರ ಸಂಪೂರ್ಣ ಲಾಭ ಆಗ್ತಾ ಇರುವಂಥದ್ದು ರಷ್ಯಾಗೆ. ಒನ್ಸ್ ಅಗೇನ್ ಈಗ ರಷ್ಯಾದಿಂದ ಅತಿ ಹೆಚ್ಚು ತೈಲವನ್ನು ಖರೀದಿ ಮಾಡೋದಕ್ಕೂ ಕೂಡ ಭಾರತ ಮುಂದಾಗ್ತಾ ಇರುವಂಥದ್ದು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುಖಪಾಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಈಗಾಗಲೇ ಒಂದು ಹಡಗು ಬಂದು ಇಳಿದಿರುವಂಥದ್ದು. ಬಟ್ ಈಗಾಗಲೇ ಸಿಲಿಂಡರ್ ಅಭಾವ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿದೆ. ಇದನ್ನು ನೀಗಿಸುವಂತಹ ನಿಟ್ಟಿನಲ್ಲಿ ಮತ್ಯಾವ ರೀತಿಯ ಯಾವ ಪ್ರಮಾಣದಲ್ಲಿ ಮತ್ತೆಷ್ಟು ಹಡಗುಗಳು ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ? ಪ್ರೇಮ್, ಒಂದು ಕಡೆಯಿಂದ ಈಗ LPG ಗ್ಯಾಸ್ನ ಅಭಾವ ಇರುವಂಥದ್ದು, ಆ ಹಿನ್ನೆಲೆಯಲ್ಲಿ ಈಗ ಒಂದು ಸದ್ಯಕ್ಕೆ ಬಂದಿರುವಂಥದ್ದು ಅಮೆರಿಕದಿಂದ. ಈಗ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಶಿಪ್ ಬಂದಿರುವಂಥದ್ದು, ಕಾರ್ಗೋ ಹಡಗು ಬಂದಿರುವಂಥದ್ದು. ಇದು ರಷ್ಯಾದಿಂದ ಬಂದಿರುವಂಥದ್ದು. ರಷ್ಯಾದಿಂದ ಚೀನಾಕ್ಕೆ ತೆರಳುತ್ತಾ ಇದ್ದಂಥ ಕಚ್ಚಾ ತೈಲಗಳನ್ನು ಹಿಡ್ಕೊಂಡು ಹೋಗ್ತಾ ಇದ್ದಂಥ ಈ ಹಡಗು. ಆದರೆ ಈಗ ತಕ್ಷಣಕ್ಕೆ ಅಲ್ಲಿಂದ ಅದನ್ನು ಭಾರತದ ರಾಜತಾಂತ್ರಿಕೆಯ ಹಿನ್ನೆಲೆಯಲ್ಲಿ ಅದರ ಪಥವನ್ನು ಬದಲಾಯಿಸುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಹಾಗಾಗಿ ನೇರವಾಗಿ ಅದು ಭಾರತಕ್ಕೆ ಬಂದಿದೆ. ಭಾರತಕ್ಕೆ ಅಂದರೆ ಮಂಗಳೂರಿಗೆ ಬಂದಿದೆ. ಮಂಗಳೂರಿನಲ್ಲಿ ಈ ಪೆಟ್ರೋಲಿಯಮನ್ನು ರಿಫೈನ್ ಮಾಡುವಂಥ MRPL ಇರುವಂಥದ್ದು. ಹಾಗಾಗಿ MRPLಗೆ ಇದನ್ನು ಕಚ್ಚಾ ತೈಲವನ್ನು ತರುವಂಥ ಪ್ರಯತ್ನಗಳಾಗಿದೆ. ಯುದ್ಧದ ಬಳಿಕ ಯಾವುದೇ ರೀತಿಯಾದಂಥ ಕಚ್ಚಾ ತೈಲ ಭಾರತಕ್ಕೆ ಬಂದಿಲ್ಲ, ಅದರಲ್ಲೂ ಮಂಗಳೂರಿಗೆ ಬಂದಿಲ್ಲ. ಮಂಗಳೂರಿನಲ್ಲಿ MRPLಗೆ ನಿರಂತರವಾಗಿ ಮಧ್ಯಪ್ರಾಚ್ಯ ದೇಶಗಳಿಂದ ಕಚ್ಚಾ ತೈಲಗಳು ಬರ್ತಾ ಇತ್ತು. ಇಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಮಾಡ್ತಾ ಇದ್ರು. ಆದರೆ ಈಗ ಈ ಯುದ್ಧ ಆದ ಬಳಿಕ ಯಾವುದೇ ರೀತಿಯಾದಂಥ ಕಚ್ಚಾ ತೈಲಗಳು ಬಂದಿಲ್ಲ. ಈಗ ರಷ್ಯಾದಿಂದ ಬಂದಿರುವಂಥ ಕಚ್ಚಾ ತೈಲ ಏನಿದೆ ಅದು ನೇರವಾಗಿ ಈಗ ಬಂದಿದೆ. ಸುಮಾರು 7,70,000 ಬ್ಯಾರೆಲ್ಗಳನ್ನು ಹೊತ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಇವತ್ತು ತಲುಪಿರುವಂಥದ್ದು. ಇವತ್ತು ಅದನ್ನು MRPLಗೆ ಶಿಫ್ಟ್ ಮಾಡುವಂಥ ಕೆಲಸಗಳಾಗುತ್ತೆ. ಆದರೆ ಈ ಶಿಪ್ ಮಾತ್ರ ನೇರವಾಗಿ ಮಂಗಳೂರಿನ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ಗೆ ಬಂದರಿಗೆ ಬರೋದಿಲ್ಲ. ಅದು ಸುಮಾರು ಕಡಲ ತೀರದಿಂದ 12 ನಾಟಿಕೈಲ್ ಮೈಲ್ ದೂರದಲ್ಲಿರುವಂಥ, ಸುಮಾರು ಒಂದು 35 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು MRPLನ ಜೆಟ್ಟಿ ಇದೆ. ಆ ಜೆಟ್ಟಿಯಲ್ಲಿ ತಂದು ಮಾಮೂಲಿಯಾಗಿ ಅವತ್ತು ಅಲ್ಲೇ ಅನ್ಲೋಡ್ ಮಾಡುವಂಥದ್ದು. ಅಲ್ಲಿಂದ ಪೈಪ್ಲೈನ್ ಮೂಲಕ ನೇರವಾಗಿ ಮಂಗಳೂರಿನಲ್ಲಿರುವಂಥ MRPLಗೆ ಈ ಕಚ್ಚಾ ತೈಲ ಬರುತ್ತೆ. ಇವತ್ತು ಆ ಪ್ರಕ್ರಿಯೆಯು ಆರಂಭ ಆಗಿರುವಂಥದ್ದು. ಸಮುದ್ರದ ಮಧ್ಯಭಾಗದಿಂದ ಅದನ್ನು ಕಳಿಸುವಂಥ ಕೆಲಸಗಳನ್ನು ಈಗ ಆರಂಭಗೊಳಿಸಲಾಗಿದೆ. ಇವತ್ತು ಬೆಳಿಗ್ಗೆ ಈ ಒಂದು ಶಿಪ್ಪು ಬಂದಿರುವಂಥದ್ದು. ಹಾಗಾಗಿ ಕಚ್ಚಾ ತೈಲಕ್ಕೂ ಅಭಾವ ಆಗೋದಿಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥ ವಿಚಾರ. ಈಗಾಗಲೇ ಸಾಕಷ್ಟು ದಾಸ್ತಾನು ಇರಿಸಿಕೊಂಡಿರುವಂಥ MRPLನಲ್ಲಿ ಈಗ ಮತ್ತಷ್ಟು ರಷ್ಯಾದಿಂದ ಬಂದಿರುವಂಥ ಕಚ್ಚಾ ತೈಲ ಸೇರ್ಪಡೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳಿಗೂ ಯಾವುದೇ ರೀತಿಯಾದಂಥ ತೊಂದರೆ ಆಗುವಂಥ ಸಾಧ್ಯತೆ ಬಹಳಷ್ಟು ಕಡಿಮೆ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.